ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದೆ, ನಾನು ಕೂಡ ಚೆನ್ನಾಗಿದ್ದೀನಿ. ನೋಡಿ, ಇವತ್ತೊಂದು ಸೂಪರ್ ಆದಂಥ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ. ಜೋಳದ ಹಿಟ್ಟು ಮತ್ತು ಹಾಗೆ ಸಣ್ಣ ಗೋಧಿ ರವೆ. ಬನ್ನಿ, ಎಂತೆಂಥ ಸಾಮಾನು ತೊಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, 4 ಮೆಣಸು ತೊಗೊಂಡಿದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಾಗೆ ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ನೋಡಿ, ಇದರಲ್ಲಿ 1 ಕಪ್ ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಮತ್ತೊಂದು ಅರ್ಧ ತೊಗೊಂಡಿದ್ದೀನಿ ಜೋಳದ ಹಿಟ್ಟು. ನೋಡಿ, ಇದು ಸಣ್ಣ ರವೆ, ಸಮಾನ ಪ್ರಮಾಣದಲ್ಲಿ ತಗೊಂಡಿರೋದು ರವೆನ, ಜೋಳದ ಹಿಟ್ಟನ್ನು, ರವೆ. ಹಾಗೆ ಫ್ರೆಂಡ್ಸ್, ಸೋಡಾ ತುಂಬ ಗರಿ ಗರಿಯಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಹಾಕಿ, ಸ್ವಲ್ಪ ಸಕ್ಕರೆ ಕೂಡ ಹಾಕಿ, ದೋಸೆ ಕೆಂಪಾಗಿ ಗರಿ ಗರಿ ಬರುತ್ತೆ. ಇದನ್ನೆಲ್ಲ ಮಿಕ್ಸಿ ಜಾರಲ್ಲಿ ಹಾಕಿ ಒಟ್ಟಿಗೆ ಇದನ್ನು ನೀರು ಹಾಕಿ, ಸ್ವಲ್ಪ ನೀರು ಹಾಕಿ, ಅಂದರೆ ಸ್ವಲ್ಪ ಜಾಸ್ತಿನೇ ನೀರು ಬೇಕು ಫ್ರೆಂಡ್ಸ್. ನೀರು ಹಾಕಿ ಇದನ್ನು ಮಿಕ್ಸರ್ ಮಾಡ್ಕೊ ಬರುವ ಫ್ರೆಂಡ್ಸ್. ನೋಡಿ, ಕರಿಬೇವು ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಕೊತ್ತಂಬರಿ ಕೂಡ ಒಳ್ಳೆಯದು ಫ್ರೆಂಡ್ಸ್, ಜೋಳದ ಹಿಟ್ಟು ಕೂಡ. ಹಾಗೆ ನೀರು ಸ್ವಲ್ಪ ಜಾಸ್ತಿ ಬೇಕು ಫ್ರೆಂಡ್ಸ್. ಇದಕ್ಕೆ ನೋಡ್ಕೊಂಡು ಹಾಕಿ ಬೀಸಿ ದೋಸೆ ಹಿಟ್ಟಿನ ಅದಕ್ಕೆ ಇದನ್ನು ಕಲಿಸ್ಬೇಕು. ನೋಡಿ, ಇದರಲ್ಲೇ 2 ಲೋಟ ನೀರು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ನೀರು ಹಿಡಿಯುತ್ತೆ ಅದು. ನೋಡಿ, ಈ ಥರ ದೋಸೆ ಹಿಟ್ಟಿನ ಅದಕ್ಕೆ ಬೇಯಿಸ್ಕೊಂಡು ಬಂದಿದ್ದೀನಿ. ಇದು 2 ಸರಿ ಆಗಲಿಲ್ಲ, ಹಾಗಾಗಿ ನಾನು ಒಂದು ಸರಿ ಆಗಲಿಲ್ಲ, ಹಾಗಾಗಿ 2 ಸರಿ ಬೀಸ್ತಾ ಇದ್ದೀನಿ. ನೀವು ಕೂಡ ಹಾಗೆ ಮಾಡಿ, ಹೆಚ್ಚಿದರೆ 2 ಸರಿನೇ ಬೀಸಿ. ನೋಡಿ ಫ್ರೆಂಡ್ಸ್, ಇಷ್ಟು ಅದಕ್ಕೆ ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ತುಂಬ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್, ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಬೇಕು ಖಂಡಿತ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಕೂಡ ಮಾಡಿ ಫ್ರೆಂಡ್ಸ್. ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇದೇ ಥರ ರೆಸಿಪಿ ಮಾಡಿ ಹಾಕ್ತಾಯಿರ್ತೀನಿ. ನೋಡಿ, ಇಷ್ಟ ಅದಕ್ಕೆ ಮಾಡಿ. ನೀವು ಬನ್ನಿ, ಫಟಾಫಟ್ ಅಂತ ದೋಸೆ ಹಾಕೋದು. ನೀವು ಇದಕ್ಕೆ ಚಟ್ನಿ ಬೇಕಾದ್ರೆ ಮಾಡ್ಕೊಳ್ಳಿ, ಕಾಯಿ ಚಟ್ನಿ. ನೋಡಿ, ಮೊದಲಿಗೆ ಚಿಕ್ಕದಾಗಿ ಹಾಕ್ತಾಯಿದ್ದೀನಿ, ಚಿಕ್ಕ ದೋಸೆನ. ನೋಡಿ ಹೇಗೆ ಕಲರ್ಫುಲ್ ಬರುತ್ತೆ ಅಂತ ಫ್ರೆಂಡ್ಸ್. ಹಾಗೆ ಇದನ್ನು ವಾರ ಉಪವಾಸ ಎಲ್ಲ ಮಾಡ್ತಾರಲ್ಲ ಫ್ರೆಂಡ್ಸ್, ಅವರು ಕೂಡ ಮಾಡ್ಕೋಬೋದು. ಯಾಕಂದರೆ ಜೋಳದ ಹಿಟ್ಟು ಮತ್ತು ರವೆ ಅಲ್ವಾ, ಸಣ್ಣ ರವೆ, ಹಾಗಾಗಿ ಇದನ್ನು ಮಾಡ್ಕೊ ತಿನ್ಬೋದು ಫ್ರೆಂಡ್ಸ್. ನೋಡಿ, ಎಷ್ಟು ಈಸಿಯಾಗಿ ಬರುತ್ತೆ ಅಂತ. ನೋಡಿ, ಎಷ್ಟು ಕಲರ್ಫುಲ್ ಬಂದಿದೆ ಅಲ್ವಾ, ಟ್ರೈ ಮಾಡಿ. ಈಗ ದೊಡ್ಡ ದೋಸೆ ಹಾಕುವ. ಸ್ವಲ್ಪ ಎಣ್ಣೆ ಕೂಡ ಹಾಕಿ, ನಾನು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅದನ್ನು ನೋಡಿ. ಚೆನ್ನಾಗಿ ಬಂದಿದೆ ಅಲ್ವಾ, ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ಕಮೆಂಟ್ ಕೂಡ ಮಾಡಿ, ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಕೊಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀವಿ. ಇದೇ ಥರ ವೆರೈಟಿ ದೋಸೆ ಅಡುಗೆನ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಧನ್ಯವಾದಗಳು. ಅಕ್ಕಿ ನೆನೆಸಿಡ್ಬೇಕಂತಿಲ್ಲ, ಏನಿಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ. ಅವಾಗೆ ಮಾಡಿ ಆವಾಗೆ ತಿನ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿದೆ, ಟ್ರೈ ಮಾಡಿ. ಸಿಗುವ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ. ನೋಡಿ, ಮತ್ತೊಂದು ದೋಸೆ ಕೂಡ ಹಾಕಿದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿದೆ, ಟ್ರೈ ಮಾಡಿ. ನೋಡಿ, ಸಿಗುವ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ.